ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಇವತ್ತು ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ತಾ ಇದ್ದೆ. ಯೂಶಲಾಗಿ ನನಗೇನಷ್ಟು ಡ್ರ್ಯಾಗನ್ ಫ್ರೂಟ್ ಇಷ್ಟ ಆಗೋದಿಲ್ಲ, ಬಿಕಾಸ್ ಅದು ಅಷ್ಟೇನು ಸ್ವೀಟ್ನೆಸ್ ಆಗಿರೋದಿಲ್ಲ. ಹಾಗಾಗಿ ನನಗೆ ಡ್ರ್ಯಾಗನ್ ಫ್ರೂಟ್ ಯೂಶಲಾಗಿ ಇಷ್ಟ ಆಗೋಲ್ಲ. ಬಟ್ ಡ್ರ್ಯಾಗನ್ ಫ್ರೂಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಹಾರ್ಟ್ ಹೆಲ್ತ್ಗೆ ಆ್ಯಂಡ್ ಫೈಬರ್ ರಿಚ್ ಆಗಿದೆ ಆ್ಯಂಡ್ ಸ್ಕಿನ್ಗೆ ಆ್ಯಂಡ್ ಬ್ಲಡ್ಡಲ್ಲಿರುವಂಥ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ. ಸೊ ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಮಕ್ಕಳಿಗೆ ಕೊಡೋಣ ಅಂತೇಳಿ ತೊಗೊಂಡು ಬಂದಿದ್ವಿ. ಆ್ಯಂಡ್ ಇದು ಅವಳಿ ಬೀಜ. ಸೊ ಇದು ಯೂಶಲಾಗಿ ಈ ನಡುವೆ ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಮಾಡ್ತಾನೇ ಇರ್ತೀವಿ. ಅವಳಿ ಬೀಜನ ಓವರ್ ನೈಟ್ ಫುಲ್ಲು ಸೋಕ್ ಮಾಡಿಡಬೇಕಾಗತ್ತೆ ನೀರಲ್ಲಿ. ಈ ಒಂದು ಬೀಜ ಎಷ್ಟು ಒಳ್ಳೆಯದು ಅಂದರೆ ಹೆಲ್ತ್ಗೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಒಂದು ಸೀಡ್ಸಲ್ಲಿ. ಹಾಗೆ ಕುಡಿಯೋದಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೆ. ತುಂಬಾ ಕಹಿ ಇರುತ್ತೆ. ಹಾಗಾಗಿ ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸಿದ್ದೆ. ಇದು ಆಯಿಲ್ ಸ್ಪ್ರೇ ಮಾಡುವಂಥದ್ದು ಆಯಿಲ್ ಬಾಟಲ್ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಕಿಚನಲ್ಲಿ ಒಂದು ಬೌಲಲ್ಲಿ ನಾವು ಆಯಿಲ್ ಹಾಕಿಟ್ಕೊಂಡು ಚಪಾತಿಗೆ ದೋಸೆಗೆ ಎಲ್ಲ ಹಾಕಬೇಕಾಗತ್ತೆ. ಬಟ್ ಇದ್ಬಿಟ್ರೆ ನಮ್ಗೆ ಆ ಟೆನ್ಷನ್ನೇ ಇರಲ್ಲ. ಏನಾದರೂ ಚಪಾತಿ ಅಥವಾ ದೋಸೆ ಏನಾದರೂ ಮಾಡಬೇಕು ಅಂದರೆ ಆರಾಮಾಗಿ ಆ ಒಂದು ಬಾಟಲ್ ಸ್ಪ್ರೇಯಿಂದ ನಾವು ಸ್ಪ್ರೇ ಮಾಡಿದ್ರೆ ಸಾಕು. ಆ್ಯಂಡ್ ಬೇರೆ ನಾರ್ಮಲಾಗಿ ನಾವು ಆಯಿಲ್ ಯೂಸ್ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೂ ಕೂಡ ಈ ಥರ ಪ್ಲೇಸ್ ಇರುತ್ತೆ, ಅಲ್ಲಿಂದ ನಾವು ಆಯಿಲ್ನ ತೊಗೊಳ್ಬೋದು. ಬಟ್ ಬೇರೆ ಏನಾದರೂ ಚಪಾತಿ ದೋಸೆ ಮಾಡಬೇಕಂದ್ರೆ ಅಲ್ಲಿ ಸ್ಪ್ರೇನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಹಾಗೆ ಸ್ಪೂನ್ಸ್ನ ಆರ್ಡರ್ ಮಾಡಿ ತರಿಸಿದ್ದೆ. ಎಷ್ಟೇ ಸ್ಪೂನ್ಸ್ ಇದ್ದರೂ ಮನೆಯಲ್ಲಿ ಕಳೆದೋಗ್ತಾ ಇರುತ್ತೆ. ಹಾಗಾಗಿ ಬಟ್ ಇದ್ರ ರಿವ್ಯೂ ಅಂತೂ ಝೀರೋ. ಅಷ್ಟೇನು ಕ್ವಾಲಿಟಿ ಚೆನ್ನಾಗಿಲ್ಲ. ಜಸ್ಟ್ ಆರ್ಡರ್ ಮಾಡಿ ತರಿಸ್ದೆ, ಬಟ್ ಕ್ವಾಲಿಟಿ ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಇದು ಸ್ಲ್ಯಾಬ್ ಕ್ಲೀನ್ ಮಾಡೋ ಅಂಥದ್ದು. ಸೊ ಇದು ತುಂಬಾ ಚೆನ್ನಾಗಿದೆ. ಪ್ಯಾಕ್ ಆಫ್ 5 ಬಂದಿತ್ತು. ನಾನು ಒಂದನ್ನು ಯೂಸ್ ಮಾಡಿ ನೋಡಿದೆ. ಈ ಗ್ಯಾಸ್ ಎಲ್ಲ ಗಲೀಜಾಗಿರುತ್ತಲ್ವ ಆ ಕಡೆ, ಹಾಗೆಯೇ ಸ್ಲ್ಯಾಬ್ ಕಿಚನಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ವೈಪ್ ಈ ಥರ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಎಲ್ಲ ಗಲೀಜೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಈ ಥರದ್ದೊಂದು ಸ್ಕ್ರಬ್ಬರ್ ಚೆಕ್ ಮಾಡೋಣ ಅಂತ ಹೇಳಿ ತರಿಸಿದ್ದೆ. ಚೆನ್ನಾಗಿದೆ, ವರ್ತ್ಫುಲ್ ಅಂತ ಅನ್ನಿಸ್ತು. ಆ್ಯಂಡ್ ತುಂಬಾ ಯೂಸ್ಫುಲ್ ಇದೆ. ಸೊ ಪದೇ ಪದೇ ನಾವು ಅದನ್ನು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಸಿರಿ ಯಾವಾಗಲೂ ಕ್ಲೇನ ಕೇಳ್ತಾನೇ ಇರ್ತಾಳೆ. ಏನೋ ಒಂದು ಮಕ್ಕಳು ಎಂಗೇಜ್ ಆಗಿದ್ರೆ ಸಾಕಲ್ವ. ಹಾಗಾಗಿ ಈ ಒಂದು ಕ್ಲೇನು ಕೂಡ ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಕ್ಲೇ ಕೊಟ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ಬಟ್ ಅಷ್ಟೇ ಗಲೀಜು ಮಾಡಿರ್ತಾರೆ. ಆ ಕ್ಲೇನೆಲ್ಲ ಮನೆ ತುಂಬ ಅಂಟಿಸ್ಬಿಟ್ಟು ಎಲ್ಲ ಕಡೆ ಕ್ಲೇ ಮಾಡಿಟ್ಟಿರ್ತಾರೆ. ಹಾಗಾಗಿ ನಾನು ಕ್ಲೇ ಕೊಡಿಸ್ತಾ ಇರಲಿಲ್ಲ. ಬಟ್ ಈ ಸತಿ ತುಂಬ ರಿಕ್ವೆಸ್ಟ್ ಮಾಡಿದ್ಲು ಸಿರಿ ಅಂತ ಹೇಳಿ ಕ್ಲೇ ಕೊಡಿಸ್ದೆ. ಆರ್ವಿಗೆ ಸಿರಿಗೆ ಇಬ್ಬರಿಗೂ ಕೂಡ ಸೇಮ್ ಒಂದು ಈ ಥರದ ಡ್ರೆಸ್ ಆರ್ಡರ್ ಮಾಡಿ ತರಿಸಿದ್ದೆ. ಬಟ್ ಅದು ಸೈಜ್ ವೇರಿಯೇಷನ್ ಇತ್ತು. ಹಾಗಾಗಿ ಒಂದನ್ನು ನಾನು ರಿಟರ್ನ್ ಮಾಡಿ ಮತ್ತೆ ಅದನ್ನು ತರಿಸ್ಕೊಂಡೆ. ಒಂದು ಡ್ರೆಸ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಇಬ್ಬರಿಗೂ ಕೂಡ ಆರ್ಡರ್ ಮಾಡಿ ತರಿಸಿದ್ದೆ. ಮೇಲ್ಗಡೆ ವೈಟ್ ಕಲರ್ ಟಿ ಶರ್ಟ್ಸ್ ಥರ ಬರುತ್ತೆ, ಫುಲ್ ಸ್ಲೀವ್ಸು. ಆ್ಯಂಡ್ ಅದ್ರ ಮೇಲ್ಗಡೆ ಈ ಥರ ಒಂದು ಜೀನ್ಸಲ್ಲಿ ಡಾರ್ಕ್ ಬ್ಲೂ ಜೀನ್ಸಲ್ಲಿ ಡಂಗ್ರಿ ಟೈಪ್ ಬರುತ್ತೆ. ಸೊ ಫುಲ್ ಪ್ಯಾಕ್ಡ್ ಆಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ತರಿಸಿದ್ದೆ. ಆ್ಯಂಡ್ ಇದು ಫ್ರಿಡ್ಜ್ ಮೇಲೆ ಹಾಕುವಂತಹ ಕವರು. ಸೊ ಆ್ಯಂಡ್ ಅದರೊಳಗಡೆ ಶೀಟ್ಸ್ ಕೂಡ ಬರುತ್ತೆ. ಹಾಗಾಗಿ ನೋಡೋಣ, ಫ್ರಿಡ್ಜ್ ತುಂಬ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ಕೂಡ ಆರ್ಡರ್ ಮಾಡಿ ತರಿಸಿದ್ದೆ. ಫ್ರಿಡ್ಜ್ ಮೇಲೆ ಹಾಕೋದಕ್ಕೆ ಒಂದು ಫ್ರಿಡ್ಜ್ ಕವರ್ ಕೊಟ್ಟಿದ್ದಾರೆ. ಹಾಗೆ ಫ್ರಿಡ್ಜ್ ಡೋರ್ ಹ್ಯಾಂಡಲ್ಗೆ ಹಾಕೋದಕ್ಕೂ ಕೂಡ ಕೊಟ್ಟಿದ್ದಾರೆ. ಹಾಗೆ 6 ಫ್ರಿಡ್ಜ್ ಒಳಗಡೆ ಇಡೋದಕ್ಕೆ ಕಾರ್ಡ್ಸ್ ಥರ ಶೀಟ್ಸ್ ಥರ ಕೊಟ್ಟಿದ್ದಾರೆ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಇವತ್ತು ನನ್ನ ಹಸ್ಬೆಂಡ್ ಫ್ರೀ ಇದ್ರು ಅಂದ್ಬಿಟ್ಟು ಅಮ್ಮ ಮನೆ ಕಡೆ ಹೊರಟಿದ್ವಿ. ನಮ್ಮ ಅಪ್ಪನ ನೋಡ್ಕೊಂಡು ಬರೋಣ ಅಂತ ಹೇಳಿ. ನೀನೇನು ಕೆಮ್ಮು ಬಂದಿತ್ತು ಅಂತಲ್ಲ ತಾತ ಬೂವ ತಿಂದಾನು ಮಾತಾಡ್ಸು. ಅಲ್ಲಿ ಮಾತಾಡ್ಸು ತಾತ ಫಸ್ಟ್. ಅವಳಿಗೆ ಹೊರಗಡೆನೇ ಇರೋದು ಅಂದರೆ ತುಂಬಾ ಇಷ್ಟ. ಬಿಕಾಸ್ ಅವಳಿಗೆ ಹಸು ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಯಾವಾಗಲೂ ಹಸು ನೋಡ್ಕೊಂಡು ಕೂತಿರ್ತಾಳೆ. ನಾವು ಕೂಡ ಅಪ್ಪನ ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಬಿಕಾಸ್ ಈವ್ನಿಂಗ್ ಆಗುತ್ತೆ ಆ್ಯಂಡ್ ಮಕ್ಕಳು ಇರ್ತಾರೆ. ಸೊ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ. ಆ್ಯಂಡ್ ಅಮ್ಮ ಒಂದು ಸ್ವಲ್ಪ ಸೊಪ್ಪು ಕಟ್ ಕಳಿಸಿದ್ರು. ಸೌತೆಕಾಯಿ ಹಣ್ಣು ಹಾಗೆ ಡ್ರ್ಯಾಗನ್ ಫ್ರೂಟ್ಸು ಪಪ್ಪಾಯ ಇದನ್ನೆಲ್ಲ ಕಟ್ ಕಳಿಸಿದ್ರು.